ನಾಗಮಂಗಲ ತಾಲೂಕಿನ 5 ಮೊರಾರ್ಜಿ ಶಾಲೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿದ್ದ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿಯ ಕಾಳಿಂಗನಹಳ್ಳಿ ಶ್ರೀಮತಿ ಇಂದಿರಾಗಾಂಧಿ ವಸತಿ ಶಾಲೆ ಪ್ರಸ್ತುತ ದಿನದಲ್ಲಿ ಲೋ ಕ್ಲಾಸ್ ಆಗಿದೆ. 250 ಮಕ್ಕಳಲ್ಲಿ ಪ್ರತಿದಿನ 20 ಜನಕ್ಕಾದರೂ ಕಜ್ಜಿ ಕಾಯಿಲೆ ಅಂಟಿಕೊಳ್ಳುತ್ತಿರುವುದು ಇಲ್ಲಿ ಸರ್ವಸಾಮಾನ್ಯವಾಗಿದೆ. ಪೋಷಕರಿಗೆ ಬಂದು 50 ಜನ ಪೋಷಕರು ಬಂದರೆ 50 ಜನ ಪೋಷಕರು ವಾಪಸ್ ಹೋಗಿದ್ದಾಯಿತು. ಒಬ್ರಿಗೂ ಉತ್ತರ ಕೊಡ್ತಾ ಇಲ್ಲ, ಒಬ್ಬರೂ ಅಲ್ಲಿ ಒಳಗಡೆ ನೋಡೋಕ್ಕೂ ಬಿಡಲ್ಲ. ಪೂರ್ತಿ ಎಲ್ಲ ಗೂಡು ಹಂದಿ ಗೂಡಾಗಿದೆ. ಆ ರೀತಿಯಾಗಿದೆ. ಸ್ವಚ್ಛತೆ ಇಲ್ಲ, ನೀಟ್ನೆಸ್ ಇಲ್ಲ. ವಾರಕ್ಕೆ ಮಿನಿಮಮ್ 8 ರಿಂದ 10 ಮಕ್ಕಳು ಕಜ್ಜಿ ಬರ್ತವೆ. ಮನೆಗೆ ಕರ್ಕೊಂಡು ಹೋಗ್ತಾರೆ, ಹುಷಾರು ಮಾಡ್ಕೊಂಬತ್ತಾರೆ, ಕರ್ಕೊಂಬಂದು ಬಿಡೋಕದೆ. ನನ್ನ ಮಗಳನ್ನೇ ಮೊನ್ನೆ 1ನೇ ತಾರೀಕಲ್ಲಿ ಬಿದ್ದು ಕಾಲು ಮುರ್ಕೊಂಡು 10 ಹೊಲಿಗೆ ಹಾಕ್ಸಿದ್ದೀನಿ. 3 ಹೊಲಿಗೆ ಹಾಕ್ಸ್ಕೊಂಡು ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ. ಅದ್ರ ವೀಡಿಯೋನೂ ಇದೆ ನನ್ನ ಹತ್ರ, ವೀಡಿಯೋನೂ ತೋರಿಸ್ತೀನಿ, ನೋಡಿ ಒಂದ್ಸತಿ. ಇಲ್ಲಿ ಮಕ್ಕಳಿಗೆ ಸರಿಯಾದ ಟಾಯ್ಲೆಟ್ ವ್ಯವಸ್ಥೆ ಇಲ್ಲದಿರುವುದು, ಬಿಸಿಲಿನ ಕೊರತೆ, ಸರ್ಕಾರದ ನಿಯಮಾವಳಿಯಂತೆ ಆಹಾರ ವಿತರಿಸದೆ ಮಕ್ಕಳಿಗೆ ವಂಚನೆ ಮಾಡ್ತಿದ್ದಾರೆ. ಪಾಪ ಹಾಸ್ಟೆಲ್ ವಾರ್ಡನ್ ನೆಪ ಮಾತ್ರಕ್ಕಷ್ಟೇ ಎಲ್ಲವನ್ನ ತನ್ನ ಕಪಿಮುಷ್ಟಿಯಲ್ಲಿ ನಿಯಂತ್ರಣಕ್ಕೆ ತೆಗೆದುಕೊಂಡು ಇಬ್ಬರು ಹಿಂಬಾಲಕರ ಮೂಲಕ ಮಕ್ಕಳಿಗೆ ಬರೀ ಅನ್ನ ಸಾಂಬಾರು ನೀಡಿ ಲೂಟಿ ಮಾಡ್ತಿದ್ದಾರೆ. ಪ್ರಭಾವಿ ಪ್ರಿನ್ಸಿಪಾಲ್ ದೀಪಾ ಶೆಟ್ಟಿ ವಿರುದ್ಧ ನೂರಾರು ದೂರುಗಳನ್ನು ನೀಡಿದರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಪ್ರಿನ್ಸಿಪಾಲ್ ದೀಪಾ ಶೆಟ್ಟರವರು ಎಷ್ಟು ಪ್ರಭಾವಿ ಇದ್ದಾರೆ ಎಂಬುದು ತಿಳಿಯುತ್ತದೆ ಎಂದು ಪೋಷಕರ ಕಂಚನಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಆರೋಪ ಮಾಡಿದ್ದಾರೆ. ಇಲ್ಲಿ ದೀಪಾ ಶೆಟ್ಟಿ ಮೇಡಮ್ಗೆ 2 ವರ್ಷದಿಂದ ನಿರಂತರವಾಗಿ ಪತ್ರ ಬರೆದಿದ್ದೀವಿ, ಪತ್ರ ಕೊಟ್ಟಿದ್ದೀವಿ, ಮನವರಿಕೆ ಮಾಡಿದ್ದೀವಿ. ಆದರೂ ಒಂದು ಶೌಚಾಲಯ ನೀಟ್ ಮಾಡ್ಕೊಂಡಿಲ್ಲ. ಶೌಚಾಲಯ ಇಲ್ಲ, ಕೇಳಿದ್ರೆ ಉಡಾಪೆ ಉತ್ತರ. ಹಿಂದೆ ಸಭಾಂಗಣಕ್ಕೆ ಹೋಗ್ಬೇಕು ಶೌಚಾಲಯಕ್ಕೆ ಹೆಣ್ಮಕ್ಳೆಲ್ಲಾರ. 125 ಹೆಣ್ಮಕ್ಳಿದೆ, 125 ಗಂಡು ಮಕ್ಕಳಿದೆ. ಒಬ್ಬೊಬ್ಬರೇ ಹೋಗ್ತಾರೆ. ಅಲ್ಲಿ ಏನಾರು ತೊಂದರೆ ಆದರೆ ಯಾರು ಜವಾಬ್ದಾರರು? 2 ವರ್ಷದಿಂದ ಹೇಳಿದ್ದೀವಿ. DDವರೆಗೂ ಪತ್ರ ಬರೆದಿದ್ದೀವಿ, DDವರೆಗೂ ಮೌಖಿಕವಾಗಿ ಹೇಳಿದ್ದೀವಿ, ಆಫೀಸ್ಗೆ ಹೋಗಿ ಪತ್ರ ಕೊಟ್ಟು ಹೇಳಿ ಬಂದಿದ್ದೀವಿ. ಈ ಥರ ಸಮಸ್ಯೆ ಇದೆ ಸರ್. ಹೊಸ ಬಿಲ್ಡಿಂಗು ನೋಡಿದರೆ ಯಾವುದೇ ತಲೆ ಕೆಡ್ಸ್ಕೊತಾ ಇಲ್ಲ. ಪ್ರಿನ್ಸಿಪಾಲ್ ಸೆಕ್ರೆಟ್ರಿವರೆಗೂ ಗೊತ್ತಾಗಿದೆ. ಟ್ವೀಟ್ನಲ್ಲಿ ಎಕ್ಸ್ನಲ್ಲಿ ಮಾಡಿರೋದ್ಕಂತೂ 2 ವರ್ಷದಿಂದ ಎಮ್ಮನ್ನು ಸಸ್ಪೆಂಡ್ ಮಾಡೋಕ್ಕೆ ಸಭೆ ಕರೆದಿದ್ರು. ಪೋಷಕರ ಸಭೆಗೆ ಆಫೀಸ್ ಬಿಟ್ಟು ಎದ್ದು ಬಂದಿಲ್ಲ. ಬರೀ ಟೀಚರ್ ಮಾತ್ರ ರೆಸ್ಪಾನ್ಸ್ ಮಾಡಿದರು. ಆನ್ಸರ್ ಶೀಟ್ ಕೊಟ್ಬಿಟ್ಟು ಮಕ್ಕಳು ಮಾರ್ಕ್ಸ್ ಮಾತ್ರ ತೋರಿಸ್ಬಿಟ್ಟು ವಾಪಸ್ ಕಳಿಸಿದ್ರು. ಪೋಷಕರ ಸಭೆ ಅಂತ ಕರೆದಿದ್ರು, ಅದಕ್ಕೆ ಯಾರೂ ಉತ್ತರ ಇಲ್ಲ ಮೇಡಮ್ ಅವರೇನೋ ಒಳಗಿದ್ದಾರೆ ಅಂದರೆ ಆಫೀಸಿಂದ ಈಚೆಗೆ ಬರ್ತಾ ಇಲ್ಲ. ಪೋಷಕ ಮೋಹನ್ ಕುಮಾರ್ ಅವರ ಆರೋಪದಂತೆ ರಾಜ್ಯ ಮಟ್ಟದ ಮಕ್ಕಳ ಆಯೋಗ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಕೈಸ್ ಸಮನ್ವಯ ಅಧಿಕಾರಿಗಳ ತಂಡ, ರಾಜ್ಯ ನೋಡಲ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಾಸ್ಟೆಲ್ ವೀಕ್ಷಣೆ ಮಾಡಿ ತನಿಖೆ ನಡೆಸಿದರು. ಆದರೂ ಕೂಡ ಪ್ರಿನ್ಸಿಪಾಲ್ ದೀಪ್ ಶೆಟ್ಟಿ ಯಾವ ಉದ್ದೇಶದಿಂದ ಇಲ್ಲಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ವಸತಿ ಶಾಲೆ ಇಲ್ಲಿ ನಮ್ಮ ಮಕ್ಕಳು ಒಬ್ಬರು 10th ಒಬ್ಬರು 8th ಓದ್ತಾ ಇದ್ದಾರೆ. ಇಲ್ಲಿ ಸ್ವಚ್ಛತೆ ನೀಟಿಲ್ಲ. ಪ್ರಾಂಶುಪಾಲರು ಒಳಗಡಿಕೆ ಯಾರನ್ನೂ ಕೊಡಲ್ಲ. ಸರಿಯಾಗಿ ಮೆನು ಊಟ ಕೊಡ್ತಾ ಇಲ್ಲ. ಒಂದು ನಾವು ಎಷ್ಟೇ ದೂರು ಕೊಟ್ಟರು, ಇಲ್ಲ ಸಮಾಜ ಕಲ್ಯಾಣ ನಿರ್ದೇಶಕರಿಗೆ ದೂರು ಕೊಟ್ಟರು, ಅದನ್ನು ಕಸದ ಬುಟ್ಟಿಗೆ ಎಸಿತಾರೆ. ಮೌಖಿಕವಾಗಿ ಅವ್ರ ಆಫೀಸ್ಗೆ ಹೋಗಿ ಹೇಳಿ ಬಂದಿದ್ದೀವಿ. ಸರಿಯಾದ ಶಿಕ್ಷಕರ ಕೊರತೆ ಇದೆ. ಇಲ್ಲಿ ಅಮ್ಮಂದು 2 ವರ್ಷದಿಂದ ದೂರು ಕೊಟ್ಟರು. ಈ ಅಮ್ಮನ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗ್ತಾಯಿಲ್ಲ. ಇವರು ಇರ್ತಕ್ಕಂಥ ಆಪಾದನೆ ಸಸ್ಪೆಂಡ್ ಆಗಬೇಕು. 2 ಶಿಕ್ಷಕರು ಸೇರ್ಕೊಂಡು, ಆಪಾದನೆ ಇರ್ತಕ್ಕಂಥ ಶಿಕ್ಷಕರು ಸೇರ್ಕೊಂಡು ಇಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಮಕ್ಕಳು ರಾತ್ರಿ ಹೊತ್ತು ಇಲ್ಲಿ ಪಕ್ಕದ ವೈಶಾಲಿ ಹೋಟ್ಲು ಊಟಕ್ಕೆ ಹೋಗ್ತಾರೆ. ರೈತರು ಕಲ್ಲಂಗಡಿ ಬೆಳೆದ್ರೆ ಕಲ್ಲಂಗಡಿಗೆ ಹೋಗಿ ಕಲ್ಲಂಗಡಿ ಕಿತ್ತು ರೈತರೆಲ್ಲ ಬಂದು ಗಲಾಟೆ ಮಾಡಿದ್ದಾರೆ. ಅದಕ್ಕೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದನ್ನೆಲ್ಲ ಮನವರಿಕೆ ಡೀಡಿಂಗ್ ಮಾಡಿ ಎಕ್ಸ್ನಲ್ಲೂ ಟ್ವೀಟ್ ಮಾಡಿದ್ದೀವಿ. ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಮಣಿವಣ್ಣನಿಗೂ ಗೊತ್ತಿದೆ, ಇದ್ರ ಚರಿತ್ರೆ ಎಲ್ಲ ಗೊತ್ತಿದೆ. ಆದರೂ ಯಾವುದೋ ಕ್ರಮ ಕೈಗೊಳ್ತಾ ಇಲ್ಲ. ಸಸ್ಪೆಂಡ್ ಆಗಬೇಕಾಗಿರ್ತಂಥ ಪ್ರಾಂಶುಪಾಲರಿಗೆ ಇವರು ಉತ್ತೇಜನ ಕೊಡ್ತಾರೆ ಅಂದರೆ ಅಲ್ಲಿಂದ ಬರಬೇಕಾದ್ರೆ ಬರೀ ಖಾಲಿ ಜಾಬಲ್ಲಿ ಬರ್ತಾರೆ, ಇತ್ತಿಂದ ಜಾಬ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೂಡಲೇ ಈ ಅಧಿಕಾರಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸ್ಥಳೀಯರು ಆಪಾದನೆ ಮಾಡ್ತಾರೆ. ಯಾರೇ ಮಾಡಿದ್ರು ಆ ಶಾಲೆನ ಗಬ್ಬು ಪ್ರಿನ್ಸಿಪಾಲು ವೇಸ್ಟು. ಆ ಎಮ್ಮನ್ನು ಹೋಗೋವರೆಗೂ ನಾ ಶಾಲೆಗೆ ಸೇರಿಸಲ್ಲ ಮಕ್ಕಳನ್ನ. ಆ ರೀತಿ ಅಷ್ಟು ಸ್ಕೂಲ್ನ ಮಾಡಿರ್ತಕ್ಕಂಥ ದೀಪಾ ಶೆಟ್ಟಿ ಕೂಡಲೇ ಈಗಲಾದರೂ DD ಅವರಿಗೆ ಮಾನವೀಯತೆ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಣಿವಣ್ಣನವ್ರಿಗೆ ಸ್ಕೂಲ್ ಮೇಲೆ ಏನಾರು 250 ಮಕ್ಕಳು ಭವಿಷ್ಯ ಬೇಕು ಅಂದರೆ ದಯವಿಟ್ಟು ಆ ಎಮ್ಮನ್ನು ಸಸ್ಪೆಂಡ್ ಮಾಡಬೇಕು. ಮೊನ್ನೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರೇ ದಯವಿಟ್ಟು ಜ್ಞಾನ ದೇಗುಲವೇದು, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಹೇಳಿದ್ರಿ. ಧೈರ್ಯವಾದಿಂದ ಪ್ರಶ್ನಿಸಿ ಮಕ್ಕಳೇ ಅಂತ ಹೇಳ್ತಿರಲ್ಲ, ಈಗ ಇಲ್ಲಿ ಪ್ರಶ್ನೆ ಮಾಡ್ಬೇಕು ನೀವು. ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ದಯಮಾಡಿ ಈಗ ಅರ್ಥ ಮಾಡ್ಕೋಬೇಕು ಇದನ್ನು. ಇದು ಬಾಂಧವ್ಯಗಳ ಬೆಸುಗೆ.